ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದ ಬೆಸ್ಟ್ 5 ಸ್ಟಾಕ್ಸ್ ಬೈ ಆ್ಯಂಡ್ ಫಾರ್ಗೆಟ್ ಫಾರ್ 100 ಡೇಸ್ ಅಂದರೆ 5 ಫಂಟಾಸ್ಟಿಕ್ ಸ್ಟಾಕ್ಗಳ ಮಾಹಿತಿ ಇದೆ. ಅವುಗಳನ್ನು ನೀವು ಬೈ ಮಾಡಿಬಿಟ್ಟು ಒಂದು 100 ದಿನವರೆಗೆ ನೆನಪಾರಿ ಇಡ್ಬೋದು, ಹಾಗೆ ಒಂದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ಆ ಥರ ಒಂದು ರಿಟರ್ನ್ಸ್ ಕೊಡಬಲ್ಲ ಸ್ಟಾಕ್ಗಳಿವೆ ಫಾರ್ ಶಾರ್ಟ್ ಟರ್ಮ್ ಆ್ಯಸ್ ವೆಲ್ ಆ್ಯಸ್ ನೀವು ಲಾಂಗ್ ಟರ್ಮ್ ಕೂಡ ಕನ್ಸಿಡರ್ ಮಾಡ್ಬೋದು. ಯಾವುದೇ ಥರದಿಂದ ಫಂಡಮೆಂಟಲಿ ಆಗಿರ್ಬೋದು, ಟೆಕ್ನಿಕಲಿ ಸ್ಟ್ರಾಂಗ್ ಇವೆ. ಬನ್ನಿ ಅವು ಯಾವ್ಯಾವ ಸ್ಟಾಕ್ ಅಂತ ನೋಡೋಣ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಅಸಾಹಿ ಇಂಡಿಯಾ ಗ್ಲಾಸ್ ಲಿಮಿಟೆಡ್. ಹೌದು, ಅಸಾಹಿ ಇಂಡಿಯಾ ಗ್ಲಾಸ್ ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ 760 ರೂಪಾಯಿ ಇದೆ ನೋಡಿ. 760 -3% ಡೌನ್ನಲ್ಲಿದೆ ಇವತ್ತು ನೋಡಿ. 6 ಮಂತ್ ರಿಟರ್ನ್ಸ್ ಎಷ್ಟು ಕೊಟ್ಟಿದೆ? ಇದು 41% ರಿಟರ್ನ್ಸ್ ಕೊಟ್ಟಿದೆ 6 ತಿಂಗಳಲ್ಲಿ. ಇಯರ್ ಟಿಲ್ ಡೇಟ್ 33%, 5 ಇಯರ್ಸ್ ಮೋರ್ ದ್ಯಾನ್ 300% ರಿಟರ್ನ್ಸ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ. ಸಿ ದ ಚಾರ್ಟ್ ನೋಡಿ, ಸ್ಲೋ ಆ್ಯಂಡ್ ಸ್ಟಡಿ ಹೇಗೆ ಮೂವ್ ಆಗಿದೆ ನೋಡಿ. ಆಲ್ಮೋಸ್ಟ್ ಅಲ್ಲೊಂದು ಬ್ರೇಕ್ಔಟ್ಗೆ ಬಂದು ನಿಂತಿದೆ ಇಲ್ಲಿ. ಹೀಗಾಗಿ ಇದು ಬ್ರೇಕ್ ಆತಂದರೆ ನೋಡಿ ಯಾವ ಥರ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾಯಿದೆ. ಇದ್ರದ್ದು ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಬರುತ್ತೆ. ಸೊ ಶಾರ್ಟ್ ಟರ್ಮ್ನಲ್ಲಿ ಇದನ್ನು ಕನ್ಸಿಡರ್ ಮಾಡಬಹುದು ನೋಡಿ. ಹೆವಿ ಒಂದು IT ಸೆಕ್ಟರ್ಗೆ ಅಥವಾ ದೊಡ್ಡ ದೊಡ್ಡ ಒಂದು ಮಾಲ್ಗಳಿಗೆ ಬೇಕಾಗಿರ್ತಕ್ಕಂಥ ಗ್ಲಾಸ್ಗಳನ್ನು ಇದು ಪ್ರೊಡಕ್ಷನ್ ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಹಾಗೆ ನೀವು ನೋಡಿರ್ಬೋದು, ಟೆಲಿವಿಷನ್ಗೆ ಆಗಿರ್ಬೋದು, ಒಂದು ಸಿಸ್ಟಮ್ಗೆ ಆಗಿರ್ಬೋದು ಬೇಕಾಗಿರ್ತಕ್ಕಂಥ ಒಂದು ಲೇಟೆಸ್ಟ್ ಒಂದು ಗ್ಲಾಸಸ್ಗಳನ್ನು ಇದು ಪ್ರೊವೈಡ್ ಮಾಡುತ್ತೆ. ರೂಫ್ ಟಾಪ್ ಗ್ಲಾಸಸ್ ಕೂಡ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ರೂಫ್ ಟಾಪ್ ಗ್ಲಾಸಸ್ ಕೂಡ. ಹಾಗೆ ನೋಡಿ, ಒಂದು IT ಸೆಕ್ಟರ್ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಒಂದು ಗ್ಲಾಸಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಇದ್ರದ್ದು ಒಂದು ಲೇಟೆಸ್ಟ್ ಟೆಕ್ನಾಲಜಿಯಿಂದ ಗ್ಲಾಸ್ಗಳ ನಿರ್ಮಾಣ ಮಾಡುತ್ತೆ. ಇದ್ರದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹೌಸ್ ಅಂತ ಹೇಳ್ಬೋದು. ಆಮೇಲೆ ಇದು ಇಂಟ್ರೆಸ್ಟಿಂಗ್ ಏನಂದರೆ ಇದರಲ್ಲಿ ಒಂದು ಕಾಂಪಿಟೇಷನ್ ಕಡಿಮೆ ಇದೆ ಇದರಲ್ಲಿ, ಈ ಒಂದು ಇಂಡಸ್ಟ್ರಿಯಲ್ಲಿ. ಹೀಗಾಗಿ ಈ ಸ್ಟಾಕ್ನ ಒಂದು ಗಮನ ಹರಿಸ್ಬೋದು, ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 18,500 ಕೋಟಿ ಇದೆ. ಕರೆಂಟ್ ಪ್ರೈಸ್ 761, ಹೈ 834, ಲೋ 502 ಇದೆ 1 ಇಯರ್ದು. ಸ್ಟಾಕ್ ಪಿ ರೇಷಿಯೋ 61 ಇದೆ. ಓಕೆ. ಡಿವಿಡೆಂಡ್ 0.26, ROCE ನೋಡಿ 15%, ROE 14.7%. ಹಾಗೆ ಇದ್ರದ್ದು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ, ಕ್ವಾರ್ಟರ್ಲಿ ರಿಸಲ್ಟ್ ಬೇಡ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ 22, 23, 24 ಅಂಟಿಲ್ ನಾವು ಸೇಲ್ಸು ಕಂಟಿನ್ಯೂ ಗ್ರೋತ್ ಆಗ್ತಾ ಇದೆ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಆಪರೇಟಿಂಗ್ ಪ್ರಾಫಿಟ್ ನೋಡಿ, ಆಪರೇಟಿಂಗ್ ಪ್ರಾಫಿಟು 760, 790, 724, 700, 700 ರೇಂಜ್ನಲ್ಲಿದೆ ಆಪರೇಟಿಂಗ್ ಪ್ರಾಫಿಟ್ ಕಂಟಿನ್ಯೂ. ನೆಟ್ ಪ್ರಾಫಿಟ್ ಕೂಡ ಅದೇ ರೇಂಜ್ನಲ್ಲಿದೆ, 340ಇಂದ 300 ರೇಂಜ್ನಲ್ಲಿ ನೆಟ್ ಪ್ರಾಫಿಟ್ ಇದೆ. ಸೇಲ್ಸ್ ಗ್ರೋತ್ 5%, ಕಂಪೌಂಡ್ ಪ್ರಾಫಿಟ್ ಗ್ರೋತು ಈ 38%, ಈ ವರ್ಷ -17ನಲ್ಲಿದೆ. ಸ್ಟಾಕ್ ಪ್ರೈಸ್ CAGR ಪ್ರೈಸು 28%, ಎವರೇಜ್ ಕಂಟಿನ್ಯೂ ಇದೆ. ರಿಟರ್ನ್ ಆನ್ ಇಕ್ವಿಟಿ 15%, ವೆಲ್ ಆ್ಯಂಡ್ ಗುಡ್. ಮತ್ತು ಇದ್ರ ಮೇಲೆ ಸಾಲ ಎಷ್ಟಿದೆ? ಬಾರೋಯಿಂಗ್ಸ್ ನೋಡಿ 1900 ಕ್ರೋಸ್. ಹಾಗೆ ರಿಸರ್ವ್ಸ್ ಕೂಡ ಇಂಪ್ರೂವ್ ಆಗಿದೆ, ರಿಸರ್ವ್ಸು ಜಾಸ್ತಿ ಆಗಿದೆ. 1500, 1700, 2000, 2300 ರಿಸರ್ವ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆ ಬಾರೋಯಿಂಗ್ಸ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದ್ರದ್ದು ಅಸಾಹಿ ಇಂಡಿಯಾದ್ದು ವೀಕ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ ನೋಡಿ. ಹೈಯರ್ ಹೈಸ್, ಓಕೆ, ಹೈಯರ್ ಲೋಸ್ ಈ ಥರ ಇದೆ. ಚಾರ್ಟ್ ಪ್ಯಾಟರ್ನ್ ಚೆನ್ನಾಗಿದೆ. ಮತ್ತು ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಇದೆ, ಎಕ್ಸಾಕ್ಟ್ಲಿ ಅದರ ಹತ್ರ ಬಂದಿದೆ. ಅದನ್ನು ಕ್ರಾಸ್ ಆದರೆ ಎಷ್ಟಿದೆ? ಅದು 800 ಫಸ್ಟ್ ಟಾರ್ಗೆಟು, ನಂತರ 900 ರೀಚ್ ಆಗೋ ಪಾಸಿಬಿಲಿಟೀಸ್ ಇದೆ. ವೀಕ್ಲಿಯಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಲಾಸ್ಟ್ ವೀಕ್ ನೋಡಿ ಫಂಟಾಸ್ಟಿಕ್ ಅಪ್ ಮೂವ್ ಆಗಿತ್ತು 15 ದಿನ ಕೆಳಗಡೆ. ಲಾಸ್ಟ್ ವೀಕ್ ಒಂದು ಪಿನ್ ಬಾರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದ್ರ ಮೇಲ್ಗಡೆ 770 ಅಬೌವ್ ಟ್ರೇಡ್ ಆತಂದರೆ 800, ನೆಕ್ಸ್ಟ್ 900 ಟಾರ್ಗೆಟನ್ನು ಶಾರ್ಟ್ ಟರ್ಮ್ನಲ್ಲಿ ಕನ್ಸಿಡರ್ ಮಾಡ್ಕೋಬೋದು. ಯಾವುದಕ್ಕೂ ಸ್ಟಾಪ್ ಲಾಸನ್ನು ಕಂಪಲ್ಸರಿ ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ಇದ್ರದ್ದು ಮಂತ್ಲಿ ಚಾರ್ಟ್ ನೋಡಿ, ಮಂತ್ಲಿ ಚಾರ್ಟ್ ಹೇಗಿದೆ ನೋಡಿ. ಮಂತ್ಲಿ ಚಾರ್ಟ್ ಆಲ್ರೆಡಿ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಕ್ಲಿಯರ್ ಕಟ್ ಬ್ರೇಕ್ಔಟ್ ಆಗಿದೆ. 700ನಲ್ಲಿ ಬ್ರೇಕ್ಔಟ್ ಆಗಿಬಿಟ್ಟು ಮೇಲ್ಗಡೆ ರೀಚ್ ಆಗಿದೆ. ಈ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ನೋಡಬೇಕು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡು.
ನೋಡಿ 295 ಇದೆ ಇವತ್ತು ONGC ಸ್ಟಾಕ್ ಬೆಲೆ 295. ಇದು ರಿಟರ್ನ್ 6 ಮಂತ್ಸ್ ನೋಡೋದಾದರೆ 6 ಮಂತ್ನಲ್ಲಿ ನೋಡಿ ವೆರಿ ಕನ್ಸಾಲ್ಟೇಷನ್ 10% ಕೊಟ್ಟಿದೆ. ಇಯರ್ ಟಿಲ್ ಡೇಟು 44%, ನಾಟ್ ಬ್ಯಾಡ್. ಇದು ONGC ಡೈಲಿ ಚಾರ್ಟ್. ಇದು 280ರಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡ್ಬಿಟ್ಟು ಅಪ್ಸೈಡ್ ಮೂವ್ ಆಗ್ತಾ ಇದೆ. ಇಲ್ಲೊಂದು ಬಾಕ್ಸ್ ಕೂಡ ಫಾರ್ಮ್ ಆಗಿದೆ. ಇದನ್ನು ಬ್ರೇಕ್ಔಟ್ ಆದ ತಕ್ಷಣ ಒಂದು ಅಪ್ ಮೂವ್ ಬರೋ ಪಾಸಿಬಿಲಿಟಿ ಇದೆ. 300 ಬ್ರೇಕ್ಔಟ್ ಆಯ್ತಂದರೆ ಫಸ್ಟ್ ಟಾರ್ಗೆಟ್ 308, ನೆಕ್ಸ್ಟ್ 319, ನೆಕ್ಸ್ಟ್ 340. ಇವೆಲ್ಲ ಶಾರ್ಟ್ ಟರ್ಮ್ಗೆ. ಇನ್ನೊಂದು ಏನು ರೀಸನ್ ಅಂದರೆ ಇದನ್ನು ಬೈ ಮಾಡಲಿಕ್ಕೆ ಒಂದು ಇರಾನ್, ಇಸ್ರೇಲ್, ಹಜ್ಬುಲ್ಲಾ ಟೆನ್ಷನ್ಸು, ಆಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಒಂದು ಬೆಲೆ ಏರ್ಪೇರ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ONGC ಮತ್ತು ಆಯಿಲ್ ಮಾರ್ಕೆಟಿಂಗ್ OMC ಕಂಪ್ನಿಗಳಲ್ಲಿ ಸಾಕಷ್ಟು ಒಂದು ಚೇತರಿಕೆ ಆಗ್ಬೋದು, ಇನ್ಕ್ಲೂಡಿಂಗ್ ರಿಲಯನ್ಸ್ ಆಲ್ಸೋ. ರಿಲಯನ್ಸು, IOC, HPCL, BPCL, ONGC ಇವನ್ನೆಲ್ಲ ಕನ್ಸಿಡರ್ ಮಾಡ್ಬೋದು. ಇದರ ಚಾರ್ಟ್ ಪ್ಯಾಟರ್ನ್ ನನಗೆ ಚೆನ್ನಾಗಿ ಅನಿಸ್ತು, ಯಾಕಂದರೆ ಬಾಟಮ್ನಿಂದ ರಿಕವರಿ ಆಗ್ತಾ ಇದೆ. ಹೀಗಾಗಿ ಇದನ್ನು ಪಿಕ್ ಮಾಡಿದ್ದೀನಿ ಫಾರ್ 100 ಡೇಸ್ ಓನ್ಲಿ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಪ್ರೆಸ್ಟೀಜ್ ಎಸ್ಟೇಟ್ ಪ್ರೊಜೆಕ್ಟ್ಸ್ ಲಿಮಿಟೆಡ್. ಹೌದು, ಪ್ರೆಸ್ಟೀಜ್ ಅಂತ ಕರೀತಾರೆ ಶಾರ್ಟ್ ಆಗಿ. ಪ್ರೆಸ್ಟೀಜ್ ಇದು ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಂಪ್ನಿ, ನಿಮಗೆಲ್ಲ ಗೊತ್ತೇ ಇದೆ. 1866 ಇದೆ ಪ್ರೆಸೆಂಟ್ ಪ್ರೈಸು. 2% ಅಪ್ ಮೂವ್ ಆಗಿದೆ ಡೈಲಿ ಚಾರ್ಟ್ನಲ್ಲಿ. ಇದನ್ನು ಏನಕ್ಕೆ ಚೂಸ್ ಮಾಡಿರೋದು ಫಾರ್ 100 ಡೇಸ್ ಅಂದರೆ ನೋಡಿ, ಅಮೇರಿಕಾದಲ್ಲಿ ರೇಟ್ ಕಟ್ ಆಗಿದೆ. ರೇಟ್ ಕಟ್ ಆಗಿರೋದ್ರಿಂದ ನ್ಯಾಚುರಲಿ ಫಸ್ಟ್ ಬೆನಿಫಿಟ್ ಆಗೋದು ಯಾವುದಕ್ಕೆ? ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ಗೆ, ಹಾಗೆ IT ಸೆಕ್ಟರ್ ಮತ್ತು ವೆರಿ ಇಂಪಾರ್ಟೆಂಟ್ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ಗೆ. ರಿಯಲ್ ಎಸ್ಟೇಟ್ ಒಂದು ಕಂಪ್ನಿಗಳಲ್ಲಿ ಪ್ರೆಸ್ಟೀಜನ್ನು ಕನ್ಸಿಡರ್ ಮಾಡ್ಬೋದು. ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟು ಆ್ಯಕ್ಚುಲಿ ಒಂದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದ್ರಿಂದ ಹೌಸಿಂಗ್ ಪ್ರೈಸಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅದರ ಒಂದು ಲೇವಾದೇವಿ ಆಗಿರ್ಬೋದು, ಇವೆಲ್ಲ ಇಂಪ್ಯಾಕ್ಟ್ ಆಗ್ತವೆ. ಹೀಗಾಗಿ ಪ್ರೆಸ್ಟೀಜ್ ಎಸ್ಟೇಟ್ ಪ್ರೊಜೆಕ್ಟ್ಸ್ ಲಿಮಿಟೆಡನ್ನು ಕನ್ಸಿಡರ್ ಮಾಡ್ಬೋದು ಫಾರ್ 100 ಡೇಸ್. ಶಾರ್ಟ್ ಟರ್ಮ್ನಲ್ಲಿ ಒಂದು ಅಪ್ ಮೂವ್ ಸಾಧ್ಯತೆ ಇದೆ. ಅದ್ರ ಜೊತೆ ಅಮೇರಿಕದಲ್ಲಿ ರೇಟ್ ಕಟ್ ಆಗಿದೆ. ಫೆಡ್ರಲ್ ರಿಸರ್ವ್ದು 50 ಬೇಸಿಸ್ ಪಾಯಿಂಟು. ಅದ್ರ ಜೊತೆಗೇ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ಇಂಡಿಯಾದಲ್ಲಿ ಕೂಡ RBI ದವರು ರೇಟ್ ಕಟ್ ಮಾಡೋ ಎಲ್ಲ ಸಾಧ್ಯತೆ ಇದೆ. ಅಲ್ಲಿ ಕೂಡ ರೇಟ್ ಕಟ್ ಆಯಿತು RBI ದವ್ರದ್ದು ಅಂತಂದರೆ ಡೆಫಿನೆಟ್ಲಿ ಒಂದು ಬಿಗ್ ಮೂವ್ ಇನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ. ಬಿಗ್ ಮೂವ್ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ರಿಯಲ್ ಎಸ್ಟೇಟ್ ಸ್ಟಾಕ್ಗಳಲ್ಲಿ ಒಂದು ಬಿಗ್ ಅಪ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ, ಕನ್ಸಿಡರ್ ಮಾಡ್ಬೋದು. ಇದು 6 ಮಂತ್ ರಿಟರ್ನ್ ಎಷ್ಟು ಕೊಟ್ಟಿದೆ? ಲಾಸ್ಟ್ 6 ಮಂತ್ 59% ಕೊಟ್ಟಿದೆ. ಇಯರ್ ಟಿಲ್ ಡೇಟ್ 56. ಓಕೆ, ಮ್ಯಾಕ್ಸಿಮಮ್ 5 ಇಯರ್ಸ್ ನೋಡಿ 544%. ಫಂಟಾಸ್ಟಿಕ್ ನೋಡಿ ಸ್ನೇಹಿತರೆ. 544% ಪ್ರೆಸ್ಟೀಜ್ ಕಳೆದ 5 ವರ್ಷಗಳಲ್ಲಿ ರಿಟರ್ನ್ಸ್ ಕೊಟ್ಟಿದೆ. ಇಲ್ಲಿ ಕನ್ಸಾಲಿಡೇಷನ್ ಕೂಡ ಆಗ್ತಾ ಇದೆ. ಚಾರ್ಟ್ ನೋಡಿದರೆ ಇಲ್ಲಿ ನೋಡಿ, ಇಲ್ಲೊಂದು ಕನ್ಸಾಲಿಡೇಷನ್ ಆಗ್ತಾ ಇದೆ. ಹೀಗೆ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿ ನೋಡಿ. ಇಲ್ಲಿ ಕನ್ಸಾಲಿಡೇಷನ್ ಆಗಿತ್ತು. ಅದೇ ಪ್ಯಾಟರ್ನ್ ಇವಾಗ ಫಾರ್ಮ್ ಆಗಿದೆ. ಸೊ ಇಟ್ ಈಸ್ ಅಗೇನ್ ರೆಡಿ ಟು ಮೂವ್. ಇಲ್ಲಿಂದ ಎಷ್ಟು ಮೂವ್ ಆಗಿತ್ತು ಅಷ್ಟು ಮೂವ್ ಒಂದು ಆಗ್ಬೋದು. ನಂಗೆ ತಿಳಿ ಮಟ್ಟಿಗೆ 2400 ರೀಚ್ ಆಗ್ಬೋದು ವಿದಿನ್ 100 ಡೇಸ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಮುತ್ತೂಟ್ ಫಿನಾನ್ಸ್ ಲಿಮಿಟೆಡ್. ಹೌದು, 2060 ಇದೆ ಇವತ್ತಿನ ಬೆಲೆ. 2000 ಒಂದು ಮೇಜರ್ ಹರ್ಡಲ್ ಇತ್ತು, ಅದ್ರ ಮೇಲ್ಗಡೆ ಸಸ್ಟೈನ್ ಆಗಿದೆ ತುಂಬ ದಿನಗಳಿಂದ. ಮುತ್ತೂಟ್ ಫಿನಾನ್ಸ್ ಲಿಮಿಟೆಡನ್ನು ಕನ್ಸಿಡರ್ ಮಾಡ್ಬೋದು. ಏನಕ್ಕೆ ಅಂದರೆ ಗೋಲ್ಡ್ಗೆ ರಿಲೇಟೆಡ್ ಸಂಬಂಧಪಟ್ಟಂಥ ಫಿನಾನ್ಸ್ ಮಾಡ್ತಾ ಇದೆ. ಪ್ರೈವೇಟ್ ಫಿನಾನ್ಸ್, ಬೇರೆ ಫಿನಾನ್ಸ್ ಕೂಡ ಮಾಡ್ತಾ ಇದೆ. ಹೌಸಿಂಗ್ ಸೆಕ್ಟರ್ನಲ್ಲೂ ಮಾಡ್ತಾ ಇದೆ ಇತ್ತೀಚೆಗೆ. ಇದ್ರದ್ದು ಮೇನ್ ಬಿಸ್ನೆಸ್ ಬಂದ್ಬಿಟ್ಟು ಒಂದು ಗೋಲ್ಡ್ಗೆ ಸಂಬಂಧಪಟ್ಟಂಥ ಫಿನಾನ್ಸ್ ಇರುತ್ತೆ. ಹಾಗಾಗಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತದೆ, ಸಿಲ್ವರ್ ರೇಟ್ ಕೂಡ ಜಾಸ್ತಿ ಆಗ್ತದೆ. ಇನ್ನು ರೇಟ್ ಕಟ್ ಆದ ನಂತರ ಜಾಸ್ತಿ ಆಗಿದೆ. ಹಾಗೆಯೇ ಇಂಡಿಯಾದಲ್ಲಿ ಕೂಡ ರೇಟ್ ಕಟ್ ಆದರೆ ಡೆಫಿನೆಟ್ಲಿ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಸಾಕಷ್ಟು ಒಂದು ಅಪ್ ಮೂವ್ ರ್ಯಾಲಿ ಬರೋ ಸಾಧ್ಯತೆ ಇದೆ. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡಿ ಮತ್ತು 2200 ಟಾರ್ಗೆಟನ್ನು ಇಟ್ಕೋಬೋದು. ನೋಡಿ ಯಾವ ಥರ ಮೂವ್ ಆಗಿದೆ, ವೆರಿ ಫಂಟಾಸ್ಟಿಕ್. ನಾನು ಗೋಲ್ಡಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ನೋಡಿ, 1500 ಇತ್ತು. ಯಾವಾಗ 2024 ಜನವರಿಯಲ್ಲಿ, ಜಾಸ್ತಿ ಏನಿಲ್ಲ, ಜನವರಿ ನೋಡಿ 1500 ಇದ್ದಿದ್ದು 2000 ಬಂದಿದೆ. ಫಂಟಾಸ್ಟಿಕ್ ಒಂದು ಅಪ್ ಟ್ರೆಂಡ್. ಸ್ಲೋ ಆ್ಯಂಡ್ ಸ್ಟಡಿ ಒಂದು ಆಮೆಗತಿಯಲ್ಲಿ ಸಾಗ್ತಾ ಇದೆ. ಆದರೆ ವಿಜಯಶಾಲಿ ಒಂದು ಸ್ಟಾಕ್ ಅಂತ ಹೇಳ್ಬೋದು. ರಿಟರ್ನ್ಸ್ ಚೆನ್ನಾಗಿ ಕೊಟ್ಟಿದೆ 6 ತಿಂಗಳಲ್ಲಿ. ಇಯರ್ ಟಿಲ್ ಡೇಟು 40%, ಮ್ಯಾಕ್ಸಿಮಮ್ 5 ಇಯರ್ಸ್ ಎಷ್ಟು ಕೊಟ್ಟಿದೆ? 5 ಇಯರ್ಸ್ 200%, ನಾಟ್ ಬ್ಯಾಡ್. 5 ವರ್ಷದಲ್ಲಿ 200% ರಿಟರ್ನ್ಸ್ ಕೊಟ್ಟಿದೆ. ಮುತ್ತೂಟ್ ಫೈನಾನ್ಸ್ ಫಾರ್ ಗೋಲ್ಡ್ ಪರ್ಪಸ್ ಇದನ್ನು ಕನ್ಸಿಡರ್ ಮಾಡ್ಬೋದು.
ಗೋಲ್ಡ್ ಹೇಗೆ ಜಾಸ್ತಿ ಆಗುತ್ತೆ ಅದರ ಒಂದು ಡಬಲ್ ಇದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ಬಂದ್ಬಿಟ್ಟು ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್. ಹೌದು, ಇವತ್ತಿನ ಬೆಲೆ 344 ಇದೆ. ಫ್ಲ್ಯಾಟ್ ಇತ್ತು ಫ್ರೈಡೇ. ಹಿಂದೂಸ್ತಾನ್ ಕಾಪರ್ ಇದು ಚೈನಾದಲ್ಲಿ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಸ್ಪೆಷಲಿ. ಹೀಗಾಗಿ ಅಲ್ಲಿ ಪ್ಯಾಕೇಜ್ ಅನೌನ್ಸ್ ಮಾಡಿರೋದ್ರಿಂದ ನಮಗೇನು ಸಂಬಂಧ ಅಂತ ಕೇಳ್ಬೋದು. ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಮೆಟಲ್ ಸೆಕ್ಟರ್ನಲ್ಲಿ. ಎಸ್, 100%. ನೀವು ಸರ್ಚ್ ಮಾಡಿ ನೋಡಿ, ಆಲ್ಮೋಸ್ಟ್ ಆಲ್ ಮೆಟಲ್ ಸೆಕ್ಟರ್ ಎಲ್ಲ ಒಂದು ಅಪ್ ಮೂವ್ನಲ್ಲಿವೆ. ಇದನ್ನು ಏನಕ್ಕೆ ಚೂಸ್ ಮಾಡಿದ್ರು ಅಂದರೆ ಬ್ರೇಕ್ಔಟ್ ಆಗಲಿಕ್ಕೆ ಬಂದಿದೆ. ಇದು ತುಂಬ ದಿನಗಳಿಂದ ಒಂದು ಡೌನ್ ಸೈಡ್ನಲ್ಲಿತ್ತು, ಅಂದರೆ ಡಿಸ್ಕೌಂಟ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ. ಒಂದು ಹೈ ಇತ್ತು ಮೇ ಜೂನ್ನಲ್ಲಿ 400 ರೀಚ್ ಆಗಿತ್ತು. ಅವಾಗ ಕೂಡ ಆಲ್ಮೋಸ್ಟ್ ಆಲ್ 270 280 ಇದ್ದಾಗ ಒಂದು ವಿಡಿಯೋ ಮಾಡಿದ್ದೆ ಬ್ರೇಕ್ಔಟ್ ಆಗ್ತಾ ಇದೆ ಅಂತ. ಅದರ ಥರನೇ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದ ನಂತರ 400 ರೀಚ್ ಆಯಿತು. 400 ರೀಚ್ ಆಗಿಬಿಟ್ಟು 250 270 ಇದ್ದಾಗ ವಿಡಿಯೋ ಮಾಡಿದ್ದೆ. 400 ರೀಚ್ ಆಯಿತು, ಬ್ರೇಕ್ಔಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿಬಿಟ್ಟು ನೋಡಿ ಸ್ಲೋ ಆ್ಯಂಡ್ ಸ್ಟಡಿ ಬಂದಿದೆ. ಇವಾಗ 344 ಹತ್ರ ಇದೆ. ಸೊ ನೆಕ್ಸ್ಟ್ ಟಾರ್ಗೆಟು ವಿದಿನ್ ಎ ಶಾರ್ಟ್ ಪೀರಿಯಡ್ ಮತ್ತೆ 400 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ, ಪಾಸಿಬಿಲಿಟೀಸ್ ಇದೆ. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ನಲ್ಲಿ ಕನ್ಸಿಡರ್ ಮಾಡ್ಬೋದು ಫಾರ್ ಶಾರ್ಟ್ ಟರ್ಮ್ 100 ಡೇಸಲ್ಲಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೇನೇ ಆಗ್ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.